ನಮಸ್ತೆ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ಶೇಖರಣೆ ವೆಹಿಕಲ್ ಸೇಲ್ ಮಾಡಬೇಕನ್ನಂಗಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಕಾಲ್ ಮಾಡೋಕೆ ಹೋಗಬೇಡಿ. ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ. ಸೇಲ್ಗಿರೋದು ಗಾಡಿದು ಒಂದು 7ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ. ಇನ್ನು ಹೊಸದಾಗಿ ನಮ್ಮದು ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡೋಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ತುಂಬ ಜನ ವೀಡಿಯೋ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕನ್ನೋಂಗಿತ್ತಂದ್ರೂ ಕೂಡ ಅವರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು. ನಿಮ್ಮಿಂದ ಅವರಿಗೂ 4 ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾವೊಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ, ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ. ಸರ್, ನಮಗೊಂದು ವೈಟ್ ಬಣ್ಣದ್ದು ವೈಟ್ ಬೋರ್ಡು ಮಾರುತಿ ಸುಜುಕಿ ನೆಕ್ಸಾ ಎಸ್ ಕ್ರಾಸು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಲ್ಲ, ಜೆಟ್ಟನ ಇದು? ಹೌದು ಸರ್. ಓಕೆ, ಏನೈತ್ರಿ ಮಾಡಲ್ ಇದು? 19. 2019 ಮಾಡಲ್ ಐತ್ರಿ. ಹೌದು ಸರ್. ಡೀಸೆಲ್ ರೆಂಟ ಇದು? ಹೌದು ಸರ್. ಓಕೆ. ಓನರ್ ಎಷ್ಟಾಗಿದೆ ಸರ್ ತಾವು ಗಾಡಿಗೆ? ಓನರ್ ಸಿಂಗಲ್ ಓನರ್ದಾಗ ಐತ್ರಿ? ಹಾಂ. ಓಕೆ. ರನ್ನಿಂಗ್ ಎಷ್ಟಾಗೈತ್ರಿ ಸರ್ ಗಾಡಿ ತಮ್ಮದು, ಕಿಲೋಮೀಟ್ರ್ ಓಡಿರೋದು? ರನ್ನಿಂಗ್ 90-95 ಸಾವಿರ ಏನಾಗಿದೆ ಅಷ್ಟೇ. 95,000 ತನಕ ಓಡಿರೋದು, ಜೆನ್ಯೂನ್ ರನ್ನಿಂಗ್ ಓಡೈತ್ರಿ ಇದು? ಹೌದೌದು. ಶೋರೂಮಲ್ಲಿ ಸರ್ವಿಸ್ ಮಾಡಿಸಿದ್ರೆ ತಾವು ಪ್ರತಿಯೊಂದು? ಹೌದೌದು. ಟೈರ್ ಕಂಡೀಷನ್ ಇಲ್ಲ ಸರ್, ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ ಏನು 5 ಟೈರ್ ಐತಲ್ರಿ, ಎಷ್ಟು ಐತ್ರಿ ಪರ್ಸೆಂಟೇಜು? ಟೈರ್ ಎಲ್ಲ ನಿಮಗೊಂದು 70-75. 75% ತನಕ ಟೈರ್ ಸಿಗ್ತೈತೆ ರೀ? ಹ್ಞೂ. ಓಕೆ ಸರ್. ಸರ್, ಗಾಡಿ ಇಂಜನ್ ಕಂಡೀಷನ್ನು, ಗಾಡಿ ಬಾಡಿ ಏನಪ್ಪಲ್ಲ ಯಾವ ಥರ ಇಟ್ಕೊಂಡಿರಿ? ಭಾಳ ಚೆನ್ನಾಗಿದೆ. ಸಿವಿಲ್ ಇಂಜನ ಇರೋದು? ಮೆಕ್ಯಾನಿಕಲ್ ಕೆಲಸ, ಆಯಿಲ್ ಲೀಕೇಜ್ ಆಗಿರೋದು ಈ ಥರ ಏನೂ ಇಲ್ಲಲ್ಲ ಪ್ರಾಬ್ಲಮ್ಮು? ಏನಿಲ್ಲ. ಓಕೆ, ಕ್ಲಿಯರ್ ಐತೆ ನಿಮ್ಮ ಕೈಯಾಗ ಮಾತ್ರ? ಹೌದು. ಗಾಡಿ ಆಕ್ಸಿಡೆಂಟು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮೇಲಿನ ಕೆಲಸ, ಗಾಡಿ ಮ್ಯಾಗ ಕೇಸಸ್ ಈ ಥರ ಏನೂ ಪ್ರಾಬ್ಲಮ್ ಇಲ್ಲಲ್ಲ ಸರ್? ಏನಿಲ್ಲ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲಿಯರ್ ಐತ್ರಿ ಗಾಡಿ ಮಾತ್ರ? ಹೌದು. ಈ ಗಾಡಿಗೆ ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ಫ್ಯೂಚರ್ಸ್ ಏನೇನು ಸಿಗ್ತೈತೆ ರೀ ಗಾಡಿ ತೊಗೊಂಡವ್ರಿಗೆ? ಇದರಲ್ಲಿ ಎಲ್ಲ ಸಿಗ್ತದೆ ಸರ್. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಮ್ಯೂಸಿಕ್ ಸಿಸ್ಟಮು, ಲೆದರ್ ಸೀಟ್, ಕ್ರೂಸ್ ಕಂಟ್ರೋಲು, ಸ್ಟೇರಿಂಗ್ ಅಡ್ಜಸ್ಟೇಬಲ್, ABS, ಏರ್ ಬ್ಯಾಗ್, ಸ್ಪಾಯ್ಲರ್, ವೈಪರ್ ಎಲ್ಲ ಇದೆ. ಟಾಪ್ ಆ್ಯಂಡ್ ರೆಂಟ ಇದು? ಹಾಂ. ಅಲ್ಲ, ಮಿಡ್ಲ್ ಐತ್ರಿ? ಹ್ಞೂ. ಓಕೆ. ಫೀಚರ್ಸ್ ಮಾತ್ರ ಎಲ್ಲ ಇದು ಏನು ಹೇಳಿದ್ರೆಲ್ಲ ವರ್ಕ್ದಾಗೆ ಐತ್ರಿ ಈಗ ಪ್ರೆಸೆಂಟ್? ಹೌದೌದು. ಸರ್, ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ತಮ್ಮ ಕೈಯಾಗ ಮೈಲೇಜ್ ಏನು ಕೊಡ್ತೈತೆ ರೀ ಗಾಡಿ ಇದು? ಇದು ಮೈಲೇಜ್ ನಿಮ್ಗೊಂದು 18. 18 ತನಕ ಕೊಡ್ತೈತೆ ರೀ? ಹ್ಞೂ. ಓಕೆ ಸರ್. ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್, FC ಅಂತ ರನ್ನಿಂಗ್ ಇದ್ದೇ ಇರುತ್ತೆ. ಇನ್ಸೂರೆನ್ಸ್ ಎಷ್ಟು ಮಂತ್ ಸಿಗ್ತೈತೆ ರೀ ಗಾಡಿ ತೊಗೊಂಡ್ರಿಗೆ ರನ್ನಿಂಗು? ಇನ್ಸೂರೆನ್ಸ್ ಒಂದು 6-7 ತಿಂಗಳು ಇರ್ಬೋದು. 7 ತಿಂಗಳ ತನಕ ರನ್ನಿಂಗ್ ಸಿಗ್ತೈತೆ ರೀ. FC ಅಂತ ಹೆಂಗೋ ರನ್ನಿಂಗ್ ಇರುತ್ತೆ ವೈಟ್ ಬೋರ್ಡ್ ಅಂದ್ಬಳಕ. ಹೌದು. ಓಕೆ. ನಿಮ್ಮ ಗಾಡಿ ತೊಗೊಂಡ್ರಿಗೆ ಏನೋ ಒಂದು ರೂಪಾಯಿದಷ್ಟು ಕೆಲಸ ಮಾಡೋದೇನು ಅವಶ್ಯಕತೆ ಇರಲ್ಲ, ಆರಾಮಾಗಿ ತೊಗೊಂಡು ಓಡಿಸ್ಕೋಬೋದಲ್ಲ? ಏನು ಇರುತ್ತೆ ಹೌದು. ಕೆಲಸ? ಹೌದು. ಹೌದು. ಕೆಲಸ ಏನಿರುತ್ತಾ ಸರ್? ಏನಿಲ್ಲ ಸರ್, ಏನಿಲ್ಲ. ಓಕೆ. ಸರ್, ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ಸರ್, ತಾವು ಏನು ಕೋಟ್ ಮಾಡ್ತೀರಿ ವೆಹಿಕಲ್ಗೆ ಪ್ರೈಜು? 790. 7,90,000 ಆಗತ್ತೆ ರೀ? ಹೌದು. ಓಕೆ. ಮಾಡಲು 2019 ಐತ್ರಿ. ತಾವು ಓನರ್ ಕೂಡ ಸಿಂಗಲ್ ಓನರ್ ಇರೋದು. ಗಾಡಿ ಯಾರು ತೊಗೊಂತಾರೆ ಸೆಕೆಂಡ್ ಓನರ್ ಆಗ್ತಾರೆ ಹ್ಞೂ. ಸರ್. 7,90,000ದಾಗ ನಮ್ಮ ಕಡೆಯಿಂದ ಬಂದವ್ರಿಗೆ ಏನಾದರೂ ಇರುತ್ತಾ ನೆಗೆಶಿಬಲ್, ಹೆಚ್ಚು ಕಡಿಮೆ ಮಾಡಿಕೊಡ್ತೀರಾ? ಮಾಡು ಸರ್, 770ಗೆ ಮಾಡು ಲಾಸ್ಟ್. 20,000 ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ಕೂಡ 7,70,000 ತಾವು ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಕೊಡು. ಓಕೆ. ಗಾಡಿ ಇರೋಂಥ ಲೊಕೇಶನ್ನು? ಪುತ್ತೂರು. ಪುತ್ತೂರಾ? ಹೌದು. ಓಕೆ. ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತ್ರಾ? ಹೌದು ಸರ್. ಓಕೆ ಸರ್, ಅಪ್ಡೇಟ್ ಮಾಡಿರ್ತೀವಿ, ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ. ಆಗ್ಬೋದು.